ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ನಮ್ಮ ಸಾನುವಿನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಏನೇನು ತೊಗೊಂಡೋಗ್ಬೇಕು, ಸಾನು ಏನೇನು ಹಾಕಬೇಕು ಅದನ್ನೆಲ್ಲ ಕೂಡ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ. ಸೊ ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ನಮ್ಮ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಸೊ ಡ್ರೆಸ್ಸು ಒಂದು ಕಡೆ ಇಟ್ಟೆ, ಅವಳಿಗೆ ಹೇರ್ ಸ್ಟೈಲ್ ಮಾಡಬೇಕಂತೆ. ಮೇಕಪ್ ಅವರೇ ಮಾಡ್ತಾರೆ, ಜ್ಯುವೆಲ್ರಿ ನಮಗೂ ಕೊಟ್ಟಿದ್ದಾರೆ, ನೀವೇ ಹಾಕ್ಕೊಂಡು ಬನ್ನಿ ಮನೆಯಿಂದ ಅಂತ ಹೇಳಿಬಿಟ್ಟು. ಸೊ ಹೇರ್ ಸ್ಟೈಲ್ಗೆ ಬನ್ ಹಾಕಬೇಕು. ಸೊ ಅದನ್ನೆಲ್ಲ ತೆಗೆದುಕೊಳ್ತಾ ಇದ್ದೀನಿ. ಬನ್ ಹಾಕೋದಕ್ಕೆ ಅಥವಾ ಹೇರ್ ಸ್ಟೈಲ್ ರಿಲೇಟೆಡ್ ಎಲ್ಲ ಕೂಡ ನಾನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಈ ಬಾಕ್ಸ್ ನಾನು DIY ಮಾಡ್ಕೊಂಡಿದ್ದು. ಇದು ತುಂಬಾ ರೇರ್ ನಾನು ಯೂಸ್ ಮಾಡೋದು. ಯಾರಾದರೂ ಫಂಕ್ಷನ್ ಇದ್ದಾಗ ಯೂಸ್ ಮಾಡ್ತೀನಿ ಅಷ್ಟೇ. ಎಲ್ಲ ಹೇರ್ ಆಕ್ಸೆಸರೀಸ್ ಇದರಲ್ಲೇ ಇಟ್ಟಿದ್ದೀನಿ. ಕುಚ್ಚು, ಕೇಸರಿ, ಬನ್, ಬಂಪ್, ಹಂಪ್, ಹೇರ್ ಪಿನ್ಸು, ಕ್ಲಿಪ್ಸ್, ಎಕ್ಸ್ಟ್ರಾಸ್ ಏನೇ ಇದ್ರೂ ಕೂಡ ಈ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಇದರಲ್ಲಿ ಅವರು 3 ಥರ ಪಿನ್ ಕೇಳಿದ್ದಾರೆ. ಯು ಪಿನ್ನು, ಬಾಬಿ ಪಿನ್ನು, ಸೇಫ್ಟಿ ಪಿನ್ನು. ಸೊ ಅದೆಲ್ಲ ಇದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ. ಕುಚ್ಚೆಲ್ಲ ಏನೂ ಬೇಡ, ಬನ್ ಹಾಕಿ ಅಂತ ಹೇಳಿದ್ದಾರೆ. ಸೊ ರಬ್ಬರ್ ಬ್ಯಾಂಡ್, ಎಕ್ಸ್ಟ್ರಾ ರಬ್ಬರ್ ಬ್ಯಾಂಡ್ ತೊಗೊಂಡು ಬನ್ನಿ ಅಂತ ಕೂಡ ಹೇಳಿದ್ದಾರೆ. ಸೊ ಇದರಲ್ಲಿ ನೋಡ್ಬೋದು ನೀವೆಲ್ಲ ಹೇರ್ ಆಕ್ಸೆಸರೀಸೇ ಇರೋದು. ಸೊ ಪಿನ್ಸ್ ಕೇಳಿದರು, ಪಿನ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಾಬಿ ಪಿನ್ ಮತ್ತು ಯು ಪಿನ್ನು, ರಬ್ಬರ್ ಬ್ಯಾಂಡ್, ಹೇರ್ ಬನ್ ಆ್ಯಂಡ್ ಬ್ಲ್ಯಾಕ್ ಥ್ರೆಡ್ ಹೇಳಿದರು. ಇದರಲ್ಲಿ ಸೇಫ್ಟಿ ಪಿನ್ ಇಲ್ಲ, ಸೇಫ್ಟಿ ಪಿನ್ ಹಾಕಬೇಕು. ಆ್ಯಂಡ್ ಇದು ಎಕ್ಸ್ಟ್ರಾ, ನಾನು ಸ್ವಲ್ಪ ನನಗೆ ಇದು ಕಂಫರ್ಟೇಬಲ್, ಅದಕ್ಕೆ ಆ ಪಿನ್ಸ್ ತೊಗೊಳ್ತಾ ಇದ್ದೀನಿ. ಸಾನೋದೆಲ್ಲ ರೆಡಿ ಆಯಿತು, ಒಂದು ಕಡೆ ಇಟ್ಟಿದ್ದೀನಿ. ಈಗ ನಾನು ಏನು ಡ್ರೆಸ್ ಹಾಕಲಿ ಅಂತ ನೋಡ್ತಾ ಇದ್ದೀನಿ. ಇದು ಒಂಥರ ಕಲ್ಚರಲ್ ಪ್ರೋಗ್ರಾಮ್ ಆಗಿರೋದ್ರಿಂದ ಸ್ವಲ್ಪ ಕುರ್ತಿ ಹಾಕೋಣ, ಜೀನ್ಸ್ ಬೇಡ ಅಂತ ಅನ್ನಿಸ್ತು. ಅದಕ್ಕೆ ಇದೆರಡು ಫೈನಲ್ ಮಾಡಿದ್ದೀನಿ. ಇದು ಜ್ಯುವೆಲ್ರಿ ಕೊಟ್ಟಿರೋದು, ಎಲ್ಲ ಬಾಡಿಗೆಗೆ ತೊಗೊಂಡಿರೋದೇನೆ. ನಾವು ಇದಕ್ಕೆಲ್ಲ ಪೇ ಮಾಡಿರ್ತೀವಿ, ಕಾಸ್ಟ್ಯೂಮ್ಗೆ, ಈ ಜ್ಯುವೆಲ್ರಿಗೆ. ಆ್ಯಂಡ್ ಅವರು ಫಂಕ್ಷನ್ ಮಾಡ್ತಾ ಇರೋದ್ಮೇಲೆ ಅದಕ್ಕೂ ಕೂಡ ಕಲೆಕ್ಟ್ ಮಾಡಿರ್ತಾರೆ. ಸೊ ಇದು ಯಾವ ಥರ ಇದೆ ನೋಡಿ ಜ್ಯುವೆಲ್ರೀಸ್, ಇಯರಿಂಗ್ಸ್. ನನಗೆ ಸ್ಕೂಲಿಗೆ ಕಳಿಸಿದ್ವಿ ಇವತ್ತು. ಆ್ಯಕ್ಚುಲಿ ಬೇಗ ಬರೋಕ್ಕೆ ಹೇಳಿದರು, ಬಟ್ ಸ್ಕೂಲ್ ಯಾಕೆ ಮಿಸ್ ಮಾಡೋದು, ಸ್ವಲ್ಪ ಲೇಟಾಗಿ ಬರ್ತೀವಿ ಅಂತ ಹೇಳಿಬಿಟ್ಟು ಕಳಿಸಿದ್ವಿ. ನಾನು ಕರ್ಕೊಂಡು ಬಂದೆ, ಅವಳು ಊಟ ಮಾಡ್ತಾ ಇದ್ದಾಳೆ. ಅವಳು ಊಟ ಮಾಡೋ ತನಕ ನಾನು ರೆಡಿ ಆಗಿಬಿಡ್ತಾ ಇದ್ದೀನಿ. ನಂದು ರೆಡಿ ಆದ ತಕ್ಷಣ ಅವಳದು ಊಟ ಮುಗಿದಿದ್ರೆ ಅವ್ರಿಗೂ ಕೂಡ ನಾನು ಬೇಗ ರೆಡಿ ಮಾಡಿಬಿಟ್ಟು ಆದಷ್ಟು ಬೇಗ ಹೊರಡಬೇಕು. ಅಂದರೆ ಅವರು 3:15ಗೆಲ್ಲ ಬನ್ನಿ ಅಂತ ಹೇಳಿದರು. ನಮ್ಮ ಸಾನು ಬರೋದೇ 4 ಗಂಟೆ ಆಗಿಬಿಡುತ್ತೆ. ಬಂದ ತಕ್ಷಣವೇ ಹೊರಡ್ತೀವಿ, ಆದಷ್ಟು ಬೇಗ ಬರ್ತೀವಿ ಅಂತ ಹೇಳಿಬಿಟ್ಟು ಈಗ ನಾನು ರೆಡಿ ಆಗ್ತಾ ಇದ್ದೀನಿ. ಆದಷ್ಟು ಬೇಗ ಹೊರಡಬೇಕು. ಹೇರ್ ಬನ್ ಹಾಕ್ಕೊಂಡು ಬನ್ನಿ, ಇಲ್ಲ ಅಂದರೆ ನಿಮ್ಗೆ ಆಗಲಿಲ್ಲ ಅನ್ನೋ ಹಾಗಿದ್ರೆ ತೊಗೊಂಡು ಬನ್ನಿ, ನಾವೇ ಹಾಕ್ತೀವಿ ಅಂತ ಹೇಳಿದರು. ಬಟ್ ನನಗೆ ಹೇರ್ ಬನ್ ಹಾಕಿ ಅಭ್ಯಾಸ ಇದೆ. ನಾನು ಸಾನುಗೆ ಚಿಕ್ಕದ್ರಿಂದ ಕೂಡ ಸಣ್ಣ ಕೂದಲಿದ್ರು ಕೂಡ ಹೇಗೆ ಚೌಲಿ ಹಾಕ್ಬೋದು, ಕುಚ್ಚು ಹಾಕ್ಬೋದು, ಹೇರ್ ಬನ್ ಹಾಕೋದು, ಫ್ಯಾನ್ಸಿ ಹೇರ್ ಸ್ಟೈಲ್ ಮಾಡೋದು ಎಲ್ಲ ಕೂಡ ಶೇರ್ ಮಾಡಿದ್ದೀನಿ. ಸೊ ಆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ನೀವು ಕೂಡ ಟ್ರೈ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಈಸಿಯಾಗಿ ಹಾಕ್ಬೋದು. ಜ್ಯುವೆಲ್ರಿ ನಾನು ಇಲ್ಲಿ ಹಾಕಿಸ್ತಾ ಇಲ್ಲ, ಎಲ್ಲ ದೊಡ್ಡದಿದೆ ಅಂದ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ಹಾಕೋಣ ಅಂತ ಇದ್ದೀನಿ, ತೊಗೊಂಡಿದ್ದೀನಿ. ಸೊ ದಿಸ್ ಈಸ್ ಸಾನುಸ್ ಕಾಸ್ಟ್ಯೂಮ್. ಚಲೋ, ಲೆಟ್ಸ್ ಗೋ. ಸ್ನೇಹಿತರೆ, ಇದು ಮಲ್ಲೇಶ್ವರಂನ ಸೇವಾ ಸದನ್ ಅಂತ ಒಂದು, ಏನು ಇದು ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ನಾನು ಬಂದಿರೋದು. ಸೊ ಇಲ್ಲಿ ಸ್ಟೇಜ್, ಇದು ಬ್ಯಾಕ್ ಸ್ಟೇಜ್. ಸಾನುಗೆ ಈಗ ಒಳಗಡೆ ಬಿಟ್ಟು ಅವಳ ಹೇರ್ ಸ್ಟೈಲು ಮನೇಲಿ ಮಾಡಿದ್ನಲ್ವಾ, ಅದು ಅವರೊಂದು ಟೋಪಿ ಹಾಕ್ತಾರೆ, ಆ ಟೋಪಿ ಸರಿಯಾಗಿ ಕೂರ್ತಾ ಇರಲಿಲ್ಲ. ಅದಕ್ಕೆ ಅದನ್ನು ತೆಗೆದ್ಬಿಟ್ಟು ಮತ್ತೆ ಸ್ವಲ್ಪ ಆಲ್ಟರ್ ಮಾಡಿದೆ.
ಅಲ್ಲಿ ಕೂತ್ಕೊಂಡಿದ್ದಾನೆ ಈಗ. ಅದೇ ಅರ್ಧ ಗಂಟೆ ಆಗೋಯ್ತು. ಅದು ಆಲ್ಟರ್ ಮಾಡೋದೇ ಅರ್ಧ ಗಂಟೆ. ಅದು ಸರಿಯಾಗಿ ಅವ್ಳು ತಲೆ ಸೈಜ್ದಿಲ್ಲ, ಅದು ಚಿಕ್ಕದಿದೆ, ಸರಿಯಾಗಿ ಕೂರ್ತಾ ಇಲ್ಲ, ಬಿದ್ದೋಗ್ತಾ ಇದೆ, ಹಿಂಗಂದರೆ ಬಿದ್ದೋಗ್ತಾ ಇದೆ. ಅದನ್ನೇ ಅರ್ಧ ಗಂಟೆ ಮಾಡಿದೆ. ಆಮೇಲೆ ಅವ್ರು ಮ್ಯಾಮ್ ಸ್ವಲ್ಪ ಮಾಡಿದ್ರು ಅಷ್ಟೇ. ಇನ್ನು ಮೇಕಪ್ ಆಗಬೇಕು. ಇಲ್ಲಿ ಇನ್ನು ತುಂಬ ಮೇಕಪ್ಗಳು, ಡ್ರೆಸ್ಸಿಂಗ್ಸ್ ಎಲ್ಲ ನಡೀತಾ ಇದೆ 2 ರೂಮಲ್ಲಿ. ಒಂದು ರೂಮಲ್ಲಿ ಫುಲ್ ಕ್ಲಾಸಿಕಲ್ ಇದ್ದಾರೆ, ಇನ್ನೊಂದು ರೂಮಲ್ಲಿ ವೆಸ್ಟರ್ನ್ ಅವ್ರು ಇದ್ದಾರೆ. ಅಂದರೆ ಇವ್ರದ್ದು ಡ್ಯಾನ್ಸ್ ಅಕಾಡೆಮಿದು ಆ್ಯನ್ಯುವಲ್ ಡೇ ಅಂತ ಒಂಥರ ಅಂತ ಹೇಳ್ತಾ ಇದ್ರು. ಅಲ್ಲಿ ಎಲ್ಲ ಕ್ಲಾಸಿಕಲ್. ಇನ್ನು ಮೇಕಪ್ ಆಗ್ತಾ ಇದೆ. ಪೇರೆಂಟ್ಸ್ ವೇಟಿಂಗ್ ಫ್ರಮ್ 3 o'clock. ನಮಗೆ 3:15ಗೆ ಬರೋದಕ್ಕೆ ಹೇಳಿದರು. ನಾವು ಇಲ್ಲ ಬರೋಕ್ಕಾಗಲ್ಲ, ನಮ್ಮ ಸಾನು ಬರೋದೇ 4ಗೆ, ಏನು ಮಾಡೋದು ಅಂತ ಹೇಳಿದ್ದಕ್ಕೆ ಸರಿ ಆದಷ್ಟು ಬೇಗ ಬನ್ನಿ ಅಂದರು. ನಾವು ಬಂದ್ವಿ 4:15ಗೆ. ನೋಡಿದ್ರೆ ಇನ್ನು ಕ್ಲಾಸಿಕಲ್ ಅವ್ರದ್ದೇ ಮೇಕಪ್ ಆಗಿರಲಿಲ್ಲ. ಅವ್ರದ್ದೆಲ್ಲ ಆದಮೇಲೆ ವೆಸ್ಟರ್ನ್ ಅವ್ರದ್ದು 2 ಬ್ಯಾಚ್ ಇದೆ. ಸೊ ಅವ್ರದ್ದು ಯಾರಿಗೆ ಮೊದಲು ಮಾಡ್ತಾರೋ ವೆಸ್ಟರ್ನ್ ಅವ್ರಿಗೆ ಮೊದಲು ಮಾಡಿಬಿಟ್ಟು ಆಮೇಲೆ ಇಲ್ಲಿ ಫೋಕ್ ಅವ್ರಿಗೆ ಮಾಡ್ತಾರೆ. ಇಲ್ಲ, ಇನ್ನು ಕ್ಲಾಸಿಕ್ ಅವ್ರದ್ದೇ ಆಗಿಲ್ಲ. ಇಲ್ಲ, ನಾನು ಹೇಳ್ಬಿಟ್ಟು ಬಂದೆ, ಏನಾದರೂ ಇದ್ದರೆ ಫೋನ್ ಮಾಡಿ ಕೂತಿರ್ತೀನಿ ಅಲ್ಲಿ, ಏನಾದರೂ ಇದೆಯಾ, ಏನಾದರೂ ಮಾಡಬೇಕಾ ಅಂದೆ. ಏನಿಲ್ಲ, ಎಲ್ಲ ರೆಡಿ ಆಗಿದೆ, ಜಸ್ಟ್ ಮೇಕಪ್ ಮಾಡಬೇಕು, ಅದು ಪಕ್ಕದಲ್ಲಿ ರೂಮಲ್ಲಿ ಮಾಡ್ತಾರೆ, ಕ್ಲಾಸಿಕ್ ಅವ್ರದ್ದು ಆದ ತಕ್ಷಣ. ಎಷ್ಟೊತ್ತಿಗೆ ಶುರು ಆಗುತ್ತೆ ಅಂದೆ. ಇನ್ನೊಂದು ಅರ್ಧ ಗಂಟೆ. ಇನ್ನು ಆಗಲ್ಲ ಇಷ್ಟು ಬೇಗ. ಊಟ ಮಾಡಿಲ್ಲ. ಅಯ್ಯೋ, ಇಡ್ಲಿ ಕೊಟ್ಟವ್ರೆ. ಸಾನು ಇಡ್ಲಿ ತಿಂದಿಲ್ಲ. ಇಡ್ಲಿ ಚಟ್ನಿ ಮತ್ತು ಜ್ಯೂಸ್ ಕೊಟ್ಟರು. ಸಾನುಗೆ ಹೊಟ್ಟೆ ತುಂಬಿತ್ತಲ್ಲ, ಇಡ್ಲಿ ಬೇಡ ಅಂದರು. ಅವ್ರ ಸ್ಕೂಲಲ್ಲಿ ಕೇಕ್ ಕೊಡ್ತಾರೆ, ಸ್ಯಾಂಡ್ವಿಚ್ ಕೊಡ್ತಾರೆ ಯಾವಾಗಲೂ ಇಟ್ಟರೆ ಏನಾದರೂ ಫಂಕ್ಷನ್ ಆದರೆ. ಅವಳು ಮಮ್ಮ ಸ್ಯಾಂಡ್ವಿಚ್ ಇರಬೇಕು, ತೆಗೆದು ನೋಡ್ತಾಳೆ. ಇಡ್ಲಿ ಬೇಡ ನನಗೆ, ಇಡ್ಲಿ ತಗೊಂಡು ಬಂದೆ ನಾನು. ನೀರು ಬೇಕಾ ಅಂದೆ, ಬೇಡ ಅಂದ್ಲು. ಅವಳ ಬ್ಯಾಗು ನಾನೇ ಎತ್ಕೊಂಡು ಬಂದಿದ್ದೀನಿ. ವೆಯ್ಟ್ பண்ணாங்க கால் மணி நேரம் ಅದನ್ನ ಫೋನ್ ಏನು ಸರಿ ಟಾಟಾ ಹಾಕ್ಸೋ ಮುಂದೆ ನೋಡ್ಕೊರೋ ಏನು ಅದು ಸರಿ. ನಿನ್ನ ಸೈಜ್ ನೋಡಪ್ಪ, ಕರೆಕ್ಟ್ ಇದೆಯಾ? ಅದೇ ಚೆನ್ನಾಗಿತ್ತಲ್ವಾ? ಸ್ಯಾರಿ ಏನೋ ಒಳಗಡೆನೆ ಬಂದ್ಬಿಟ್ಟೆ. ತುಂಡ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಂದು ಚಾಲೆಂಜ್ ಮಾಡಿದ್ವಲ್ಲ, ಶಾಪಿಂಗ್ ಚಾಲೆಂಜ್. ಅಲ್ಲಿ ಒಂದು ಚಪ್ಪಲಿ 100 350 ಟಾಪ್ ವೈಸ್ ಪ್ಯಾಂಟ್ ಬ್ಲ್ಯಾಕ್ ಇಲ್ಲ.
ಕ್ರಾಸ್. ತರಕಾರಿಗಳು ಚೆನ್ನಾಗಿ ಕಾಣ್ತಾ ಇದೆ. ಕಲರ್ ಅದೇ ಸೇಮ್ ಕಲರಲ್ಲಿ ಕಟ್ಟಿಟ್ಟಿರೋದು. ಆರೆಂಜ್, ಗ್ರೀನ್. ಯಾಕೆ ತಗೊಂಡಿಲ್ವಾ ನೀವು? ಪಾಪಕ್ಕೆ ಬೇಕು ಅಂತಿದ್ದಲ್ಲ ತಗೋ. ಅವ್ರಿಗೆ ಕೇಳಿ ಯಾವ ಕಲರ್ ಬೇಕು ಅದು ಕೊಡ್ತಾರೆ. ಏನಾಯ್ತು? ಸಾನು ಬಂದು ಗ್ರಾಮೀಣ ಬದುಕಿನ ದಿನಚರಿ ಆರಂಭವಾಗುವುದೇ ಇಂತಹ ಜಾನಪದ ಹಾಡು, ಹಬ್ಬ ಹರಿದಿನ ನೃತ್ಯಗಳ ಮೂಲಕ. ಕರಾವಳಿ ನಾಡಿನ ಜನರ ಪ್ರಮುಖ ಆದಾಯ ಮೀನುಗಾರಿಕೆ. ಇಲ್ಲಿಯ ಜನಾಂಗದ ಆದಾಯ ಮಾತ್ರವಲ್ಲದೆ ದಿನನಿತ್ಯದ ಬದುಕಿನ ಆಹಾರ ಪದ್ಧತಿ, ಆಚಾರ ವಿಚಾರ, ಜೀವನ ಶೈಲಿ ಮೀನುಗಾರಿಕೆಯನ್ನೇ ಅವಲಂಬಿಸಿದೆ. ಮರುಜನ್ಮವಿದ್ದರೆ ಮತ್ತೆ ಹುಟ್ಟಿ ಬರುವೆ ಈ ಕಡಲ ನಾಡಲ್ಲಿ. ಜನಪದ ನೃತ್ಯ. ಸಾನು, ಸಾನು ಬಾ, ಒಂದು ಫೋಟೋ ತಗೋತೀನಿ, ಅಲ್ಲೇ ನಿಂತ್ಕೋ. ಸಾನು ಪಾಪಗೆ ಸುಸ್ತಾಗ್ಬಿಟ್ಟಿದೆಯಂತೆ, ಹೊಟ್ಟೆ ಹಸಿತಾಯಿತು ಅಂತ ಹೇಳ್ಬಿಟ್ಟು ಮಸಾಲೆ ಪುರಿ ತಿಂತಾ ಇದ್ದೀವಿ. ಆಮೇಲೆ ಫ್ರೆಂಡ್ಸ್ ಎಲ್ಲ ತಿನ್ಸಿಲ್ಲ.
ಓಕೆ ಮೇಕಪ್ ನೋಡ್ರಪ್ಪ ಮೇಕಪ್ ಟ್ರೈನ್ 9 ಗಂಟೆ ಟೈಮು, ಅಲ್ಲಿ ಮುಗಿದಿದ್ದು 8 ಗಂಟೆಗೆ. ನಾವು ಮನೆಗೆ ಬಂದಿದ್ದು 9 ಗಂಟೆಗೆ. ಸಾನು ಫುಲ್ ಪಿಂಕಿ ಕಾಣ್ತಾ ಇದ್ದಾಳೆ. ಫುಲ್ ಚೀಕ್ ರೋಸ್ ನೋಡಿ ಹೆಂಗ್ ಹಚ್ಬಿಟ್ಟಿದ್ದಾರೆ. ಸಾನುಗೆ ಯಾವಾಗ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಭರತನಾಟ್ಯ. ಸೊ ಫಸ್ಟ್ ಟೈಮು ಭರತನಾಟ್ಯಗೆ ಇದೇ ಥರ ಮೇಕಪ್ ಮಾಡಿಸ್ಕೊಂಡಿದ್ಲು. ಈಗ ವೆಸ್ಟರ್ನ್ ಡ್ಯಾನ್ಸ್, ಫೋಕ್ ಡ್ಯಾನ್ಸ್ಗೆ ಸಣ್ಣ ಫೌಂಡೇಶನ್ ಹಚ್ಚಿದ್ದಾರೆ, ಚಿಕ್ಕ ರೋಸ್ ಹಚ್ಚಿದ್ದಾರೆ, ಚಿಕ್ಕ ರೋಸ್ ಇಲ್ಲಿಗೂ ಹಚ್ಚಿದ್ದಾರೆ. ಲಿಪ್ ನೋಡು ಡ್ರೈ ಆಗಿದೆ, ತೊಳೆದ್ಬಿಟ್ಟು ಲಿಪ್ ಬಾಮ್ ಹಚ್ಚು. ಆಯ್ತು, ಚೆನ್ನಾಗಿತ್ತು. ನನ್ಗನ್ನಿಸ್ತು ಫೋಕ್ ಡ್ಯಾನ್ಸ್ ಜೊತೆಗೆ ಅಟ್ಲೀಸ್ಟ್ ಒಂದು ಹಿಂದಿ ಒಂದು ಇಂಗ್ಲಿಷ್ ಸಾಂಗ್ ಇರಬೇಕಿತ್ತು ಅಂತ. ಆವಾಗ ವೆಸ್ಟರ್ನ್ ಡ್ಯಾನ್ಸ್ ಅವರು ಇದಾರಪ್ಪ ಅಂತ ಹೇಳ್ಬೋದಿತ್ತು. ಏನೋ ಆಯ್ತು. ಈಗ ಬರಬೇಕಾದ್ರೆ ಮಸಾಲೆ ಪುರಿ ತಿನ್ಕೊಂಡು ಬಂದ್ವಾ. ತುಂಬ ದಿನ ಆಗಿತ್ತು, ತಿನ್ನಬೇಕು ಅನ್ನಿಸ್ತಾ ಇತ್ತು, ಜಸ್ಟ್ ಫಾರ್ ಟೇಸ್ಟ್ ಅಷ್ಟೇ. ಮೇಕಪ್ ತೆಗಿಯೋಕ್ಕೆ ಇಷ್ಟ ಇಲ್ಲ. ತನ್ನಡಿ ಮೇಕಪ್ ರಿಮೂವರಿಂದ ಲಿಪ್ ತೆಗೆದ್ಬಿಟ್ಟು ಊಟ ಮಾಡು. ಆಯ್ತು, ಊಟ ಮಾಡು. ಮಲ್ಕೊಳ್ಳೋ ಮುಂಚೆ ತೆಗಿಬೇಕು, ಇಲ್ಲಾಂದ್ರೆ ಫುಲ್ ಡ್ರೈ ಆಗಿಬಿಡುತ್ತೆ. ಗೊತ್ತಾಯ್ತಾ? ನಮ್ಮ ಕೆಲಸ ನೋಡಿ, ಬೆಡ್ ಕ್ಲೀನ್ ಮಾಡೋದು. ಹೌದು, ನನ್ನ ಕೆಲಸ ಅಲ್ಲ. ಸಾನು ಕಾಸ್ಟ್ಯೂಮ್ ಎಲ್ಲ ತಂದಿದ್ದಾಳೆ, ಅದನ್ನೆಲ್ಲ ಜೋಡಿಸಿ ಒಂದು ಕವರಲ್ಲಿ ಹಾಕಿಡ್ಬೇಕು. ವಾಶ್ ಮಾಡಬೇಕು ಹೇಳಿದ್ರಾ? ಅಂದ್ರೆ ನಾನು ಎಲ್ಲೆಲ್ಲೂ ಕೂತಿದ್ದೆ. ಸರಿ, ಅದನ್ನೆಲ್ಲ ಎತ್ತಬೇಕು. ಅಡುಗೆ ನಾನು ಮಧ್ಯಾಹ್ನ ಮಾಡಿದ್ದು ಮಧ್ಯಾಹ್ನಕ್ಕೆ ಮಾತ್ರನೇ ಮಾಡಿದ್ದೆ. ಈಗ ಬರಬೇಕಾದ್ರೆ ಇವತ್ತು ನಾನ್ ವೆಜ್ ತಿನ್ನಬೇಕು ಅಂತ ಅನ್ನಿಸ್ತಂತೆ ರಾಜೇಶ್ಗೆ. ಬಿರಿಯಾನಿ ತಂದಿದ್ದಾರೆ. ನನಗೆ ಮರ್ತೇ ಹೋಗಿದೆ. ನಾನು ಅಲ್ಲೇ ಏನಾದರೂ ರೋಟಿ ಕರಿ ತಿನ್ಕೊಂಡು ಹೋಗೋಣ ರೀ ಅಂದೆ. ಅವರು ಮನೆಗೆ ಬಿರಿಯಾನಿ ತೊಗೊಂಡೋಗೋಣ ನಡಿ ಅಂತ. ಸೊ ಬಿರಿಯಾನಿ ತಂದಿಯಾರಿಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು